ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15 ಮಹಾಶಿವರಾತ್ರಿ ಕಳೆದ ನಂತರ ಕರ್ಕಾಟಕ ರಾಶಿಯವರೆಗೆ ಇರ್ತಕ್ಕಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಆಗ್ಬೋದು, ಜೊತೆಗೆ ಗ್ರಹಗಳ ಸಂಚಾರದ ಇವರ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಮುಖ್ಯ ಬದಲಾವಣೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ಮೂಲ ಮೋಕ್ಷ ಪರಿಹಾರಗಳು ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಒಂದು ಸ್ಕ್ರೀನ್ ಮೇಲೆ ನಾವು ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ನಮ್ಮನ್ನು ಭೇಟಿಯಾಗೋದ್ರಿಂದ ನಿಮ್ಮ ಒಂದು ಸಮಸ್ಯೆಗೆ ಸಂಪೂರ್ಣ ಮತ್ತು ಶಾಶ್ವತ ಪರಿಹಾರನ ನಾವು ಮಾಡಿಕೊಡ್ತೇವೆ. ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದರೆ, ಶನಿಯು ನಿಮ್ಮ ರಾಶಿಯಲ್ಲಿ 8ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಇದನ್ನು ಅಷ್ಟಮ ಶನಿ, ಅಂದರೆ 8ನೇ ಮನೆಯಲ್ಲಿ ಇರ್ತಕ್ಕಂಥ ಒಂದು ಶನಿಗೆ ಮೂರವಾಗಿ ಅಷ್ಟಮ ಶನಿ ಅಂತ ಕರಿತೀವಿ. ಇದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳಾಗ್ಬೋದು, ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಿಗೋದಿಲ್ಲ. ಇನ್ನು ಗುರುವಿನ ಸಂಚಾರದ ಬಗ್ಗೆ ನೋಡೋದಾದರೆ, ನಿಮ್ಮ ರಾಶಿಯಿಂದ 11ನೇ ಮನೆಗೆ ಸಂಚರಿಸೋದ್ರಿಂದ, ನಿಮ್ಮ ಜಾತಕದಲ್ಲಿ 11ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಗುರುವಿನ ಶುಭ ದಶೆ ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮದುವೆ ಆಗ್ಬೋದು, ಶುಭ ಕಾರ್ಯಗಳಿಗೆ ಒಂದು ಶುಭ ಸಮಯ ಅಂತ ಹೇಳ್ಬೋದಾಗುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಬಗ್ಗೆ ನೋಡೋದಾದ್ರೆ, ರಾಹು 9ನೇ ಮನೆಯಲ್ಲಿ, ಕೇತು 3ನೇ ಮನೆಯಲ್ಲಿ ಇರೋದ್ರಿಂದ, ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನಿರೀಕ್ಷಿತ ಅದೃಷ್ಟವನ್ನ ತರುವಂಥ ಸಂಭವ ಇದೆ. ತಂದೆಯ ಕಡೆಯಿಂದ ಆಸ್ತಿಯ ಆಗಮನ ಆಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ದೈವ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ನಿಮಗೆ ಹೆಚ್ಚಾಗಿ ಆಸಕ್ತಿ ಬರ್ತಕ್ಕಂಥದ್ದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ಸಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದ್ರೆ, ಉದ್ಯೋಗದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಗುರುವಿನ ಕೃಪೆಯಿಂದ ನಿಮಗೆ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಒಂದು ಪ್ರಶಂಸೆ ಸಿಗ್ತಾ ಬರುತ್ತೆ. ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದ್ರೆ, ಅಷ್ಟಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಲಿಕ್ಕೆ ಇದೆ. ಮಾನಸಿಕ ಕಿರಿಕಿರಿ, ಒಳಶತ್ರುಗಳ ಮೇಲೆ ಗಮನ ಇರಬೇಕು. ಇನ್ನು ಆರ್ಥಿಕ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ಅನಿರೀಕ್ಷಿತವಾದಂತಹ ಧನಲಾಭ ಜೊತೆಗೆ ಆರ್ಥಿಕವಾದಂತಹ, ಮೊದಲನೇದಾಗಿ ಸಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದ್ರೆ, ಅನಿರೀಕ್ಷಿತ ಧನಲಾಭ ಆಗ್ತದೆ. ಹಳೆಯ ಸಾಲಗಳನ್ನ ನೀವೇನು ತೀರಿಸ್ಕೋಬೇಕು ಅಂತಿದ್ರೆ ಶಿವರಾತ್ರಿ ಕಳೆದ ನಂತರ ಹಂತವಾಗಿ ನಿಮ್ಮ ಒಂದು ಸಾಲವನ್ನು ನೀವು ತೀರಿಸಬಹುದಾಗುತ್ತೆ. ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಮುಖ್ಯವಾಗಿ ಈ ರಾಶಿಯವರು, ಕರ್ಕಾಟಕ ರಾಶಿಯವರು ಶಿವರಾತ್ರಿ ಕಳೆದ ನಂತರ ಮುಖ್ಯವಾಗಿ ಅದಕ್ಕೆ ಒಂದು ಅಡಿಗೆಲ್ಲ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡ ಒಂದು ಸಕ್ಸಸ್ ಅನ್ನ ನೀವು ಕಾಣಬಹುದಾಗುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದ್ರೆ, ಯಾವುದೇ ಒಂದು ಹೂಡಿಕೆಯನ್ನು ಮಾಡೋದ್ರಿಂದ ಅಥವಾ ಯಾವುದೋ ಒಂದು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡು ನೀವು ಅನ್ಕೊಂಡಿದ್ರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರದ ಗಮನ ವಹಿಸಿ ಅದನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದುಂದು ವೆಚ್ಚವನ್ನು ನೀವು ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ನಂತರ ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಸಕಾರಾತ್ಮಕ ಬಗ್ಗೆ ನೋಡೋದಾದ್ರೆ, ಕುಟುಂಬದಲ್ಲಿ ಹೆಚ್ಚಿನ ನೆಮ್ಮದಿ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ಸತಿಪತಿಯಲ್ಲಿ ನಡುವೆ ಒಂದು ಬಾಂಧವ್ಯ, ಒಂದು ಸಂಬಂಧ ಗಟ್ಟಿಯಾಗುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದ್ರೆ, ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತುಗಳಿಂದ ಭಾವವಾದ ಹೆಚ್ಚಾಗುವಂಥ ಸಂಭವ ಇದೆ. ನೀವು ಹೆಚ್ಚಿನ ಭಾವುಕತೆಯಿಂದ ನೋವನ್ನು ಅನುಭವಿಸುವಂಥ ಸಂಭವ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಸಕಾರಾತ್ಮಕ ಅಂಶದ ಬಗ್ಗೆ ತಿಳಿಯೋದಾದರೆ, ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕ ಚಿಂತನೆಯಿಂದ ನೆಮ್ಮದಿ ಸಿಗುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ಕಾಲಿನ ನೋವು ಕಾಣಿಸ್ಕೊಳ್ಳುವಂಥ ಸಂಭವ ಇದೆ. ಸ್ವಲ್ಪ ಓಡಬೇಕಾದ್ರೆ ಅಥವಾ ನಡಿಬೇಕಾದ್ರೆ ಎಚ್ಚರನ ಗಮನಿಸೋದು ತುಂಬ ಮುಖ್ಯ ಆಗುತ್ತೆ. ಈ ರಾಶಿಯವರು, ಕರ್ಕಾಟಕ ರಾಶಿಯವರು, ಶಿವನ ಕೃಪೆಯನ್ನು ಪಡೀಲಿಕ್ಕೆ ಮಾಡ್ತಕ್ಕಂಥ ಸುಲಭ ಪರಿಹಾರ ತಂತ್ರ ಏನಪ್ಪ ಅಂದರೆ, ಪ್ರತಿ ಸೋಮವಾರ ಶಿವನಿಗೆ ಎಳ್ಳು ಮಿಶ್ರಿತ ನೀರನ್ನು ಅಭಿಷೇಕ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ. ಪ್ರತಿನಿತ್ಯವೂ ನೀವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಇದು ನಿಮಗೆ ಶನಿಯ ಕಾಟದಿಂದ ಒಂದು ಮುಕ್ತಿಯನ್ನು ನೀಡುತ್ತೆ. ಶಿವನಿಗೆ ಬಿಳಿ ಹೂವು ಮತ್ತು ಹಾಲನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ, ಈ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕರ್ಕಾಟಕ ರಾಶಿಯವರ ಮಹಾಶಿವರಾತ್ರಿ ಕಳೆದ ನಂತರ ಇರತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಸಂಪೂರ್ಣ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.